ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ಕಡಿಮೆ ರೊಕ್ಕದಾಗ ಒಂದು ಚಲೋ ವಾಷಿಂಗ್ ಮಷಿನ್ ನೋಡ್ತಿರ್ತೀರಿ. ನಾವು ಹಂಗೆ ಯೋಚನೆ ಮಾಡ್ಕೊಂಡು ಒಂದು ವಾಷಿಂಗ್ ಮಷಿನ್ ತೊಗೊಂಡಿವು. ಅದು ಹೈಯರ್ ಕಂಪ್ನಿದು 6.5 kg ಇದೆ. ನಮ್ಮ ಲೆಕ್ಕಾಚಾರ ಪ್ರಕಾರ ನಾವು 4 ಜನ ರೂಮ್ನಾಗ ಇರ್ತೀವಿ. 4 ಜನದ ಅರ್ಬಿ ಒಗಿಬೇಕಾದ ಆ ಲೆಕ್ಕಾಚಾರದ ಪ್ರಕಾರ ನಾವು 6.5 kg ವಾಷಿಂಗ್ ಮಷಿನ್ ತೊಗೊಂಡಿವಿ. ಇದು ನಮಗೆ ಫ್ಲಿಪ್ಕಾರ್ಟ್ ಸೇಲ್ದಾಗ 12,500 ರೂಪಾಯಿ ಆಯ್ತು. ಬರ್ರಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ವಾಷಿಂಗ್ ಮಷಿನ್ ಒಳಗೆ ಒಂದು ಔಟ್ಲೆಟ್ ಐತ್ರಿ, ಇನ್ನೊಂದು ಆಮೇಲೆ ಹಿಂದಗಡೆ ಮ್ಯಾನ್ಯುವಲ್ ಐತ್ರಿ, ಇದೆರಡು ಐತ್ರಿ. ಆಮೇಲೆ ಅಲ್ಲಿ ಯಾಕೋ ಹಸಿ ಇದ್ದಂಗೆ ಕಾಣಿಸುತ್ತೆ. ಅವಾಗ ಕೇಳಿದಾದ್ಮೇಲೆ ಗೊತ್ತಾತ್ರಿ ಈ ವಾಷಿಂಗ್ ಮಷಿನ್ ನಮಗೆ ಬರೋಕ್ಕಿಂತ ಮುಂಚೆ ಒಂದು ಸಲ ಟೆಸ್ಟ್ ಮಾಡಿ ನಮಗೆ ಕಳಿಸ್ತಾರತ್ತೆ. ಬರೀ ಅದ್ರ ಫ್ಯೂಚರ್ಸ್ ಬಗ್ಗೆ ಮಾತಾಡೋಣ. ಇದು ನೋಡಕ್ಕೆ ಒಂದು ಸ್ವಲ್ಪ ಲುಕ್ಕು ಚಲೋ ಐತ್ರಿ. ಮತ್ತು ಮ್ಯಾಲಿನ ಪ್ಲಾಸ್ಟಿಕ್ ಟೈಪ್ ಇದ್ರೂ ಒಳಗೆಲ್ಲ ಮೆಟಲ್ ಐತೆ ಪೂರ್ತಿ ಎಲ್ಲ. ಇಲ್ಲಿ ಮ್ಯಾಲಿನ ನಿಮ್ಗೆ ಏನು ಕಾಣಿಸುತ್ತೆ ಅದಷ್ಟು ಪ್ಲಾಸ್ಟಿಕ, ಉಳಿದಿದ್ದೆಲ್ಲ ಮೆಟಲ. ಬೇಕಾದ್ರೆ ನೋಡಿರಿ, ಇದೆಲ್ಲ ಹೈಟ್ ನೋಡಿದ್ರೆ ನನ್ನ ಕಾಲ ಸನಿ ಬರ್ತೈತ್ರಿ. ಇದೆಲ್ಲ ಮೆಟಲ್ ಐತ್ರಿ. ಮ್ಯಾಲಿಂದಷ್ಟು ನೋಡಕ್ಕೆ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಐತ್ರಿ. ಅದನ್ನು ಬಿಟ್ಟರೆ ಇದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನನಗಂತರೂ ಇಷ್ಟ ಆದ್ರಿ. ಈ ಪ್ರೈಸ್ ರೇಂಜ್ ಒಳಗೆ ನಾವು ಒಂದು ಚಲೋ ಇದರ 4 ಮೋಡ್ಸ್ ಬರ್ತಾವೆ ರೀ. ಸ್ಮಾರ್ಟಾ, ಸೋಕಾ, ಡೆಲಿಕೇಟಾ, ಕ್ವಿಕ್ಕಾ ಅಂತೇಳಿ ಬೇಸ್ಡ್ ಆನ್ ನಮ್ಮ ಕ್ವಾಂಟಿಟಿ ಮೇಲೆ ನಾವು ಡಿಸೈಡ್ ಮಾಡ್ಬೋದು. ಆಮೇಲೆ ಇದ್ರಾಗ ಇನ್ನೊಂದು ಬೆಸ್ಟ್ ಆಪ್ಷನ್ ಅಂದ್ರೆ ನೀವು ವಾಶ್ ಅಟ್ಟ ಮಾಡ್ಬೋದು, ಸ್ಪಿನ್ ಅಟ್ಟ ಮಾಡ್ಬೋದು. ನಿಮ್ಗೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಆಮೇಲೆ ಇನ್ ಕೇಸ್ ನೀವು ವಾಟ್ರನ್ನೂ ಸೆಲೆಕ್ಟ್ ಮಾಡ್ತೀರಿ ಅಂದರೆ ಎಷ್ಟು ಲೀಟ್ರ್ ವಾಟ್ರ್ ಅದ್ರಾಗ ಹೋಗ್ಬೋದು, ಅದು ಸೆಲೆಕ್ಟ್ ಮಾಡ್ಕೋಬೋದು. ಪವರ್ ಬಟನ್ನ, ಆಮೇಲೆ ಹಿಂದಾಡಿ ಸ್ಟಾರ್ಟ್ ಆ್ಯಂಡ್ ಪೌಸ. ಆಮೇಲೆ ಇದ್ರಾಗಿರೋ ಇನ್ನೊಂದು ಮೇನ್ ಫಂಕ್ಷನಾಲಿಟಿ ನಾನು ನೋಡಿದ್ದೇನೆಂದ್ರೆ ರೀ, ಇನ್ ಕೇಸ್ ಮಿಸ್ಸಾಗಿ ನೀವು ಡೋರ್ ಹಾಕಲ್ದು ಹಂಗೆ ಓಪನ್ ಇಟ್ಟು ಸ್ಟಾರ್ಟ್ ಮಾಡೋಕೆ ಹೋದ್ರೆ ಸ್ಟಾರ್ಟ್ ಆಗೋದಿಲ್ಲ ರೀ. ನೀವು ಮಸ್ಟ್ ಆ್ಯಂಡ್ ಶುಡ್ ಅದು ಡೋರ್ ಕ್ಲೋಸ್ ಇರಬೇಕು ರೀ. ಇದೊಂದು ಬೆಸ್ಟ್ ಫ್ಯೂಚರ್ ನನ್ನ ಫೀಲ್ ಆತ್ರಿ. ಮತ್ತು ಇದು 2 ವರ್ಷ ವಾರಂಟಿ ಐತ್ರಿ. ಆಮೇಲೆ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಒಂದು ಟ್ರೈ ಮಾಡಿದ್ರು, 1-2-3 ಅರ್ಬಿ ಹಾಕಿದ್ರು. ಅದ್ರಾಗ ಇದೊಂದು ಅರ್ಬಿ ನಿಮಗೆ ತೋರಿಸೋ ಸಂಬಂಧ ಇಟ್ಟಣಿ. ಎಷ್ಟರವರೆಗೂ ಇದು ಒಣಗ್ತೈತೆ ಅಂದ್ರೆ ಅರ್ಬಿ ಇನ್ನೊಂದು 5 ನಿಮಿಷ ನೀವು ಹೊರಗೆ ಹಾಕ್ಬೇಕಾಕೈತಿ. ಇದನ್ನು ತೊಗೊಂಡು ಹೋಗಿ ಅಂದಾಗ ಒಣಗ್ತೈತಿ. ಬಟ್ ಬೆಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಇದು ಅಷ್ಟೊಂದು ನೀರೇನಿರಲಿಲ್ಲ, ಜಸ್ಟ್ ಒಂದು ಸ್ವಲ್ಪ ತಂಪೈತಿ ಅನ್ನೋ ಹಂಗೆ ಫೀಲ್ ಆಗ್ತೈತ್ರಿ ಆ ಬಟ್ಟೆ. ಅದನ್ನ ಬಿಟ್ಟು ಮತ್ತೇನಿಲ್ಲ ರೀ. ಬೆಸ್ಟ್